ಅಣ್ಣ ಈಗ ಅದ್ರ ಬಗ್ಗೆ ದ್ವಂದ್ವ ಇದಿದೆ, ಗೊಂದಲ ಇದೆ. ಈಗ ಭಾಳಷ್ಟು ಜನ ಈಗ ನಮ್ಮ ರವೀಂದ್ರನಾಥ್ ನೇತೃತ್ವದಲ್ಲಿ ನಮ್ಮವರು ಹೋಗಿದ್ದರು. ಪ್ರಾಕ್ಟಿಕಲ್ ಏನಿದೆ ಅಲ್ಲಿ ನೀರಿಂದ ಜೂನ್ ಜುಲೈಗೆ ನೀರು ಬಿಟ್ಟಿದ್ರೆ ಅಲ್ಲ ಡ್ಯಾಮು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗಿದ್ದರೆ ಒಳ್ಳೆ ನೀರು ಬರ್ತಾಯಿತ್ತು. 165 ಅಡಿ ಇದ್ದಾಗಲೂ ಬಿಟ್ಟಿದ್ದಾರೆ. ಈಗ ಅಧಿಕಾರಿಗಳನ್ನ ಕೇಳಿ 2 ವರ್ಷಕ್ಕೆ ನೀರು ರಿಸರ್ವ್ ಸ್ಟೋರೇಜ್ ನೀರು ರಿಸರ್ವ್ ಬಿಡ್ತಾರೆ. ಈಗ ಮಳೆಗಾಲಕ್ಕೆ ನೀರು ಬಿಟ್ಟರೆ ಬೇಸಿಗೆ ಬೆಳೆ ನೀರು ಬರಲ್ಲ. ಇದು ಅಡಿಕೆ ಬೆಳೆಗಾರ ಅಂತಲ್ಲ, ಟೋಟಲಿ ರೈತರ ಅಂತರ್ಜಲ ಬೋರ್ವೆಲ್ಗಳು ಈ ನೀರು ಬಿಟ್ಟರೆ ಶೀತ ಇದು ಅದಕ್ಕೆ ಗೊಂದಲ ಆಗುತ್ತೆ, ಉಪಯೋಗ ಅಲ್ಲ. ನಾವು ರವೀಂದ್ರನಾಥ್ ವಿರುದ್ಧ ಅಲ್ಲ, ರವೀಂದ್ರನಾಥ್ ನಮ್ಮ ನಾಯಕರು. ಕೆಲವರು ಆ ಸಂದರ್ಭದಲ್ಲಿ ಅನಗತ್ಯವಾಗಿ ಹೇಳಿಕೆ ಕೊಟ್ಟಾರೆ, ತಪ್ಪು ಅದು. ಈಗ ಭದ್ರಾ ಜಲಾಶಯ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಹೋರಾಟ ಮಾಡಿದ್ವಿ. ವಸ್ತುಗಳಿಗೆ ನೀರು ಕೊಡೋಕ್ಕಾರ ಅಲ್ಲಿ ನೀರು ಸೋರಿಕೆ ಆಗೋ ಸಂದರ್ಭದಲ್ಲಿ ನಾವು ಹೋದ್ವಿ. ಮೊನ್ನೆ ತುಂಗಾದಿಂದ 17.4 TMC ನೀರು ಬಿಡಬೇಕು ಭದ್ರಕ್ಕೆ, ಅಪ್ಪರ್ ಭದ್ರಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾವೆಲ್ಲರೂ ವಿಸಿಟ್ ಮಾಡಿ ಅಲ್ಲಿ ಅಧಿಕಾರಿಗಳು ಮಾಹಿತಿ ಪಡೆದಿವಿ. ಅಲ್ಲಿ ಬಂಡೆ ಸ್ಫೋಟ ಆಗ್ತಿತ್ತು, ಅದನ್ನು ಹೋಗಿ ಸ್ಪಾಟ್ ವಿಸಿಟ್ ಮಾಡಿದ್ವಿ ನಾವೆಲ್ಲರೂ ಸೇರಿ. ಮೊನ್ನೆ ಮತ್ತಿನಕೊಪ್ಪ ನಮಗೆ ನೋಡಪ್ಪ ಬೇಸಿಗೆ ನೀರು ಬೇಕಷ್ಟೇ. ಈಗ ಬೇಸಿಗೆ ಉಳಿಸ್ಕೊಂಡು ಮಾಡ್ರಿ, ಅದಕ್ಕೆ ನಮ್ಮಲ್ಲೇ ಗೊಂದಲ ಬೇಡ. ಈಗ ನಮ್ಮಲ್ಲಿ ಅದಕ್ಕೆ ಹೇಳೋದು, ಈಗ ಅದರಲ್ಲಿ ನಮ್ಮ ನಾಯಕರು ರವೀಂದ್ರನಾಥ್ ಇದ್ದರು, ಇದರಲ್ಲಿ ಕೆಲವರು ಭಾಗವಹಿಸಿದ್ದಿಲ್ಲ ಅಂತಲ್ಲ. ಆದರೆ ಪ್ರಸ್ತುತ ಈಗೇನಾಗುತ್ತೆ ಅಂದರೆ ಸಂಘರ್ಷ ಬೇಡ. ಈ ಈಗ ಬೇಸಿಗೆ ಇಷ್ಟು TMC ನೀರು ಬೇಕು, ಕುಡಿಯೋ ನೀರು ರಿಸರ್ವ್ ನೀರು ಬೇಕು. ಅದ್ರ ಮೇಲ್ಪಟ್ಟು ನೀರು ಬಂದರೆ ಬಿಟ್ಟು ಸಂತೋಷನೇ, ನಾವೇನು ಬಿಡಬಾರ್ದು ಅಂತ ಹೇಳಲ್ಲ. ನೀರು ಬಿಡಬಾರ್ದು, ಆದರೆ 35 TMC ನೀರು ಬೇಕು, ರಿಸರ್ವ್ ಮಾಡಲಿ, ರಿಸರ್ವ್ ಮಾಡ್ಕೊಂಡು ಬಂದ್ರೆ ಬಿಡಲಿ. ಖಂಡಿತ ಇಲ್ಲ. ಬೇಸಿಗೆ ಫಸ್ಟ್ ಇಂಪಾರ್ಟೆಂಟು ಬೇಸಿಗೆ ಬೆಳೆ. ಈಗ ಹಿಂಗೆ ಮಳೆಗಾಲ ಆಗ್ತದೆ, ಮಳೆಗಾಲದಾಗ ಹೆಂಗ 1-2 ಮಳೆ ಬರ್ತದೆ, ತಿಂಗಳಿಗೆ ಸುಧಾರಿಸ್ತದೆ. ಅಣ್ಣ ರವೀಂದ್ರನಾಥ್ ಬಗ್ಗೆ ನಮಗೆ ಗೌರವ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳನ್ನ ಈಗೇನು ತುಂಗಾ ಲಿಫ್ಟ್ ಇದೆಯಲ್ಲ ನಾವೆಲ್ಲ ಮಾತಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ ಇನ್ನು 30 ಕೋಟಿ ಹಣ ಬಿಡುಗಡೆ ಮಾಡಬೇಕು, ಆ ಲಿಫ್ಟ್ ಕ್ಲಿಯರ್ ಆಗ್ಬೇಕಂದ್ರೆ ಮುತ್ತಿನಕೊಪ್ಪ ನಾವೆಲ್ಲ ವಿಸಿಟ್ ಮಾಡಿದ್ವಿ. ಅಧಿಕಾರಿಗಳು ಹೇಳಿದರು ಯಡಿಯೂರಪ್ಪನವರಿದ್ದಾಗ 324 ಕೋಟಿ ಕೊಟ್ಟು ನಾಲೆ ಆಗಿದೆ, ಅಲ್ಲಿ 42,000 HP ಮೋಟ್ರ್ ಕೂರಿಸಿದರೆ ಜಾಗದಲ್ಲಿ ಎಲ್ಲ ರೆಡಿ ಇದೆ. 80% ವರ್ಕ್ ಆಗೈತೆ, 90% ವರ್ಕ್. ಇನ್ನು 30 ಕೋಟಿ ಬಿಡುಗಡೆ ಮಾಡೋಕ್ಕೂ ಮಾನ್ಯ ಮುಖ್ಯಮಂತ್ರಿಗಳನ್ನ ನೀರಾವರಿ ಸಚಿವರು ಭೇಟಿ ಮಾಡ್ತೀವಿ. ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ, ಅಲ್ಲಿ ಅಧಿಕಾರಿ ಅರಣ್ಯ ಸಚಿವರನ್ನ ಭೇಟಿ ಮಾಡ್ತೀವಿ, ಎಲ್ಲರೂ ಸೇರಿ ಇಷ್ಟರಲ್ಲೇ ಭೇಟಿ ಮಾಡ್ತೀವಿ. ಅವಾಗ 17.4 TMC ನೀರು ನಮಗೆ ಬರ್ತದೆ ತುಂಗಾದಿಂದ ಭದ್ರಾಕ್ಕೆ. ಭದ್ರಾಕ್ಕೆ ತುಂಗಾದಿಂದ ನೀರು ಬಂದಮೇಲೆ ಭದ್ರಾ ಮೇಲ್ದಂಡೆ ನೀರು ಬಿಡೋಕೆ ಅಲ್ಲಿವರೆಗೆ ಬಿಟ್ಟರೆ ಸಹಿಸಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ಫಸ್ಟು ತುಂಗಾದಿಂದ 17.4 TMC ಇದೆಯಲ್ಲ ಆ ನೀರು ಭದ್ರಕ್ಕೆ ಲಿಫ್ಟ್ ಮಾಡಲಿ, ಅದಾದಮೇಲೆ ಕೊಳ್ಳಿ ಅವರಿಗೆ. ಹಿಂದೆ ಷರತ್ತಾಗಿದ್ದಂಗೆ ಅಗ್ರಿಮೆಂಟ್ ಆಗಿರೋದು ಸರ್ಕಾರದಲ್ಲಿ ಆಗಿದೆ. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳು ನಾವೆಲ್ಲರೂ ಇದ್ವಿ, ಶಾಸಕರುಗಳು. ಹಾಗಾಗಿ ಲಿಫ್ಟ್ ಮಾಡೋಕ್ಕೆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅರಣ್ಯ ಸಚಿವರು ಭೇಟಿ ಮಾಡ್ತೀವಿ ಮತ್ತು ನೀರಾವರಿ ಸಚಿವರು ಭೇಟಿ ಮಾಡ್ತೀವಿ. ಇನ್ನೊಂದೇ ಮಾಹಿತಿನ